ಎಲ್ರಿಗೂ ನಮಸ್ಕಾರ. ಇವತ್ತು ರಾತ್ರಿ 9 ಗಂಟೆಗೆ 9 ನಿಮಿಷದ ದೀಪಾರಾಧನೆಯನ್ನ ನಾವೆಲ್ಲರೂ ಮಾಡಬೇಕಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಮನೆ ದೀಪಗಳನ್ನ, ವಿದ್ಯುತ್ ದೀಪಗಳನ್ನ ಆರಿಸಿ ಮೇಣದ ಬತ್ತಿ, ಮೊಬೈಲ್ ಅಥವಾ ಹಣತೆ ದೀಪಗಳು ಇವುಗಳ ಮೂಲಕ ದೀಪಾರಾಧನೆ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಮೇಣದ ಬತ್ತಿ, ಮೊಬೈಲಿನ ಬೆಳಕಿನಗಿಂತ ಮೇಣದ ಬತ್ತಿ ಹೆಚ್ಚು ಉತ್ತಮ. ಅದಕ್ಕಿಂತ ಲೋಹದ ಅಥವಾ ಮಣ್ಣಿನ ಹಣತೆಗಳಲ್ಲಿ ದೀಪಾರಾಧನೆ ಮಾಡುವುದು ಇನ್ನೂ ಹೆಚ್ಚು ಮುಖ್ಯ, ಹೆಚ್ಚು ಮಹತ್ವದ್ದು, ಹೆಚ್ಚು ಸಾಂಪ್ರದಾಯಿಕವಾದದ್ದು. ಮತ್ತೆ ಆ ಪ್ರಸಂಗವನ್ನ ಕೇವಲ ಭೌತಿಕವಾಗಿ ದೀಪಾರಾಧನೆ ಮಾಡಿ ಅದರ ಮೂಲಕ ಒಂದಿಷ್ಟು ಫೋಟೋಗಳನ್ನು ತಗೊಂಡು ಬಹಿರ್ಮುಖರಾಗಿ ಸಂಭ್ರಮಿಸುವುದಕ್ಕಿಂತ ಆ ಸಂದರ್ಭದಲ್ಲಿ ದೀಪದ ಕುರಿತಾಗಿ ಕೆಲವು ಮಂತ್ರಗಳನ್ನ ಹೇಳುವುದು ಬಹಳ ಮಹತ್ವದ್ದಾಗ್ತದೆ. ಆಧ್ಯಾತ್ಮಿಕವಾಗಿಯೂ ಮತ್ತೆ ರಾಷ್ಟ್ರದ ಹಿತದೃಷ್ಟಿಯಿಂದ, ಲೌಕಿಕವಾಗಿ ಕೂಡ. ದೀಪದ ಕೆಲವು ಶ್ಲೋಕಗಳನ್ನ ಕೆಲವರು ಕಳಿಸಿಕೊಟ್ಟಿದ್ರು, ಇದನ್ನ ಹೇಗೆ ಹೇಳಬೇಕು, ಇದರ ಅರ್ಥ ಹೇಗೆ ಅಂತ ಹೇಳಿ. ಅನೇಕ ಶ್ಲೋಕಗಳು ಇವತ್ತು ಉಪಲಬ್ಧ ಇರುವುದು ಸ್ವಚ್ಛವಾದ ರೂಪದಲ್ಲಿಲ್ಲ. ಆದ್ರಿಂದ ಅವನ್ನೆಲ್ಲ ಪರಿತ್ಯಜಿಸಿ ವಿಷ್ಣು ಸಹಸ್ರನಾಮದಲ್ಲಿ ಬಂದಂತಹ ಕೆಲವು ಶಬ್ದಗಳನ್ನು ಹೇಳ್ತೇನೆ. ಇದಕ್ಕೆ ಓಂಕಾರ ಹೇಳುವುದು ಬೇಡ, ಸಾಮೂಹಿಕವಾಗಿ ಹೇಳುವುದರಿಂದ ಎಲ್ಲರೆಲ್ಲ ಶುದ್ಧಿ ಇರುವುದಿಲ್ಲ, ಅದರಿಂದ ಓಂಕಾರ ಬೇಡ. ಶ್ರೀ ಅಂತ ಆದಿಯಲ್ಲಿ ಸೇರಿಸಿ ಸುಮಾರು 7-8 ಶಬ್ದಗಳನ್ನು ಹೇಳಿರ್ತೇನೆ ನಾನು. ಅದರಲ್ಲಿ ನಿಮಗೆ ಯಾವ ಶಬ್ದ ಬೇಕೋ ಅದೊಂದನ್ನ ಆ ಪ್ರಸಂಗದಲ್ಲಿ 9 ನಿಮಿಷದಲ್ಲಿ ಸುಮಾರು 108 ಬಾರಿ ಅಥವಾ 48 ಬಾರಿ, 24 ಬಾರಿ, 12 ಬಾರಿ, 9 ನಿಮಿಷದಲ್ಲಿ ಖಂಡಿತ 108 ಆದಿತ್ತು. ಹಾಗೆ ಅದೊಂದು ಶಬ್ದವನ್ನ, ಇಷ್ಟು ಶಬ್ದಗಳಲ್ಲಿ ಯಾವ್ದಾದ್ರು ಒಂದು ಶಬ್ದ ನಿಮಗೆ ಮೆಚ್ಚುಗೆ ಆದದ್ದನ್ನ 108 ಬಾರಿ ಹೇಳಿ ಆಧ್ಯಾತ್ಮಿಕವಾಗಿಯೂ ಮತ್ತೆ ಭೌತಿಕವಾಗಿಯೂ ಆ ದೀಪಾರಾಧನೆಯನ್ನ ನಾವು ಅರ್ಥವತ್ತಾಗಿ ಮಾಡಿಕೊಳ್ಳೋಣ. ಅದನ್ನ ಹೇಗೆ ಹೇಳಬೇಕು ಮತ್ತೆ ಅದರ ಅರ್ಥ ಏನು ಅಂತ ಅನ್ನೋದನ್ನು ಕೂಡ ಹೇಳಿರ್ತೇನೆ. ಶ್ರೀ ಪ್ರಕಾಶನಾಯ ನಮಃ, ಬೆಳಕಿನ ಸ್ವರೂಪ ಪರಮಾತ್ಮ ಅಂತ ಅರ್ಥ. ಶ್ರೀ ಸಹಸ್ರಾಂಶವೇ ನಮಃ, 1000 ಕಿರಣ ಉಳ್ಳವನು ಭಗವಂತ ಅಂತ ಅರ್ಥ. ಅರ್ಚಿಷ್ಮತೆ ನಮಃ, ಶ್ರೀ ಅರ್ಚಿಷ್ಮತೆ ನಮಃ, ಬೆಳಕುಳ್ಳವನು ಪರಮಾತ್ಮ ಅಂತ ಅರ್ಥ. ಶ್ರೀ ಜ್ಯೋತಿರ್ಗಣೇಶ್ವರಾಯ ನಮಃ, ಎಲ್ಲ ಜ್ಯೋತಿಷ್ಗಳಿಗೆ, ಬೆಳಕುಗಳಿಗೆ ಒಡೆಯ ಪರಮಾತ್ಮ ಅಂತ ಅರ್ಥ. ಶ್ರೀ ಮಹಾ ತೇಜಸೇ ನಮಃ, ದೊಡ್ಡ ತೇಜಸ್ಸು ಈ ಪರಮಾತ್ಮ ಅಂತ ಅರ್ಥ. ಶ್ರೀ ದೀಪ್ತ ಮೂರ್ತಯೇ ನಮಃ, ಪ್ರಕಾಶಮಾನವಾದ ಆಕಾರವುಳ್ಳವನು ಪರಮಾತ್ಮ ಅಂತ ಅರ್ಥ. ಶ್ರೀ ದ್ಯುತಿಧರಾಯ ನಮಃ, ಬೆಳಕನ್ನು ಧರಿಸಿದವನು ಪರಮಾತ್ಮ ಅಂತ ಅರ್ಥ. ಶ್ರೀ ಸಹಸ್ರಾರ್ಚಿಷೇ ನಮಃ, 1000 ಕಿರಣಗಳುಳ್ಳವನು ಪರಮಾತ್ಮ ಅಂತ ಅರ್ಥ. ಶ್ರೀ ಜ್ಯೋತಿಷೇ ನಮಃ, ಜ್ಯೋತಿ ಸ್ವರೂಪನಾದವನು ಪರಮಾತ್ಮ ಅಂತ ಅರ್ಥ. ಇವಿಷ್ಟು ಶಬ್ದಗಳನ್ನು ಹೇಳಿದ್ದೇನೆ. ಒಟ್ಟು 9 ಶಬ್ದಗಳಾಗ್ತವೆ. ಅದರಲ್ಲಿ ನಿಮಗೆ ಅನುಕೂಲಕರವಾದ ಶಬ್ದವನ್ನ ನೀವು ತಗೊಳ್ಬಹುದು, ಅಥವಾ 9 ಶಬ್ದಗಳನ್ನ ಒಂದಾದ್ರ ಮೇಲೆ ಒಂದರಂತೆ ಹೇಳ್ತಾ ಹೋಗಬಹುದು. ಇನ್ನೂ ಅನುಕೂಲ ಇದ್ದವರು 9 ಗಂಟೆಗಿಂತ ಮುಂಚೆ, ಇವತ್ತು ರಾತ್ರಿ 9 ಗಂಟೆಗಿಂತ ಮುಂಚೆ ವಿಷ್ಣು ಸಹಸ್ರನಾಮವನ್ನ ಮೊದಲಿನಿಂದ ಹೇಳ್ತಾ ಬರೋದು. ಎಲ್ಲಿ ಪ್ರಕಾಶನ ಅಂತ ಬರ್ತದೋ ಅಲ್ಲಿಗೆ ನಿಲ್ಲಿಸುವುದು, ಅದರ ಹಿಂದಿನ ಶಬ್ದಕ್ಕೆ. ಪ್ರಕಾಶನ ಅನ್ನೋದೊಂದನ್ನು ಮಾತ್ರ 109 ಬಾರಿ, ಅಥವಾ ಸಹಸ್ರಾಂಶವೇ ಅನ್ನೋದೊಂದನ್ನು ಮಾತ್ರ 109 ಬಾರಿ. ಇದನ್ನ ಹೇಳ್ಬೇಕಾದನ್ನ ಕಳೆದ ದಿವಸ, ಅದ್ರ ಹಿಂದಿನ ದಿವಸ ಕರೋನಾ ಪ್ರಾರ್ಥನಾ COVID-19 ಪ್ರೇಯರ್ 1-2 ಅನ್ನೋ ಭಾಗದಲ್ಲಿ ನಾನು ಗ್ರೂಪಿನ ಸದಸ್ಯರಿಗೆಲ್ಲರಿಗೂ ಕೂಡ ತಿಳಿಸಿದ್ದೆ. ಆ ತರ 9 ಹೆಸರುಗಳಿವೆ ಇಲ್ಲಿ. ಆ 9 ಹೆಸರುಗಳಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನ ಆಯ್ದುಕೊಂಡು ಅದ್ರ ಹಿಂದಿನ ನಾಮದವರೆಗೆ ಹೇಳಿ ಮುಗಿಸಿ 9 ಗಂಟೆಗೆ ಸರಿಯಾಗಿ ಈ ಒಂದು ನಾಮವನ್ನು ಆಯ್ಕೆ ಮಾಡಿಕೊಂಡು ಅದನ್ನ 108 ಬಾರಿ ಹೇಳಿ ಮುಗಿಸಿ 9 ಗಂಟೆ 9 ನಿಮಿಷ ಆದ್ಮೇಲೆ ಉಳಿದ ನಾಮಗಳನ್ನ ಮೊದಲಿಂದ ಕೊನೆಯ ತನಕ ವಿಷ್ಣು ಸಹಸ್ರನಾಮದಲ್ಲಿ ಆ ಶ್ಲೋಕದಲ್ಲಿ ಹೇಗಿದೆಯೋ ಹಾಗೆ, ಸ್ತೋತ್ರದಲ್ಲಿ ಹೇಗಿದೆಯೋ ಹಾಗೆ, ಮೊದಲಿನಿಂದ ಈ ನಾಮದವರೆಗೆ, ಈ ನಾಮದ ಹಿಂದಿನವರೆಗೆ ಶ್ಲೋಕದಲ್ಲಿ ಹೇಗಿದೆಯೋ ಹಾಗೆ. ಇಲ್ಲಿ ಬರುವ ನಾಮ ಒಂದನ್ನ ನೀವು ಆಯ್ದುಕೊಂಡದ್ದನ್ನ 108 ಬಾರಿ, ಇದು ಮುಗಿದ ಮೇಲೆ ಮತ್ತೆ ಕೊನೆಯವರೆಗೂ ಶ್ಲೋಕದಲ್ಲಿ, ಸ್ತೋತ್ರದಲ್ಲಿ ಹೇಗಿದೆಯೋ ಹಾಗೆ
ಹಾಗೆ ಹೇಳಿದ್ರೆ ಇದೊಂದು ಅರ್ಥವತ್ತಾದಂತಹ ಆರಾಧನೆ ಆದೀತು. ಅದನ್ನೊಬ್ಬರು ಕೆಲವು ಶ್ಲೋಕಗಳ ಅರ್ಥ ಏನು ಅದನ್ನು ಹೇಳುವುದು ಹೇಗೆ ಅಂತ ಕೇಳಿದ್ರು. ಅದಕ್ಕಾಗಿ ಅವರಿಗೆ ಹೇಳುವ ನೆಪದಲ್ಲಿ ಗ್ರೂಪಿನ ಸದಸ್ಯರಿಗೆಲ್ಲರಿಗೂ ಕೂಡ ಹೇಳಿದ್ದೇನೆ. ಹಾಗೆ ಗುಂಪಿನ ಸದಸ್ಯರ ನೆಪದಿಂದ ಉಳಿದವರಿಗೂ ಕೂಡ ಯಾರಿಗಾದರೂ ಅದರ ಅನುಕೂಲ ಆಗುವಂತಿದ್ರೆ ಆಗಲಿ. ನಮಸ್ಕಾರ.